ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವಾಯಿಟೆ ಮಾನ್ವಿ ಚಾನಲ್. ಸೊ ಪ್ರೀವಿಯಸ್ ಕ್ಲಾಸಸಲ್ಲಿ ನೋಡಿದ್ರಿ ಪ್ರೋಗ್ರಾಮ್ಸ್ ಹೇಗೆ ಡಿಸ್ಕಸ್ ಮಾಡಿದ್ವಿ ಅಂತ, ಹೌದಾ? ಸೊ ಒಂದೆರಡು ಪ್ರೋಗ್ರಾಮ್ಸ್ನ ಹೇಳಿದ್ದೆ, ಸ್ವ್ಯಾಪಿಂಗ್ ಆಗಿರ್ಬೋದು, ದೆನ್ ಇನ್ನೊಂದು ಪ್ರೋಗ್ರಾಮ್, ಹೌದಾ? ಸೊ ಅದೇ ಥರ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಕ್ವೆಶನ್ ನೋಡಿ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಕನ್ವರ್ಟ್ ಬೈನರಿ ನಂಬರ್ ಟು ಡೆಸಿಮಲ್ ನಂಬರ್. ಸೊ ಫಸ್ಟ್ ಟಾಪಿಕಲ್ಲಿ ಬರುವಂಥದ್ದು, ಹೌದಾ? ಫಸ್ಟ್ ಅಂದರೆ ಟಾಪಿಕ್ ನಾಟ್ ಚಾಪ್ಟ್ರಲ್ಲಿ, ಹೌದಾ? ಸೊ ಫಸ್ಟ್ ಚಾಪ್ಟ್ರಲ್ಲಿ ಬೈನರಿ ನಂಬರ್ ಟು ಡೆಸಿಮಲ್ ಹೇಗೆ ಕನ್ವರ್ಷನ್ ನೋಡಿದ್ರಿ. ಬೈನರಿ ಟು ಡೆಸಿಮಲ್ ಆಗಿರ್ಬೋದು, ಡೆಸಿಮಲ್ ಟು ಬೈನರಿ ಆಗಿರ್ಬೋದು, ಆಕ್ಟಲ್ ಟು ಬೈನರಿ, ಬೈನರಿ ಟು ಆಕ್ಟಲ್. ಸೊ ಈ ರೀತಿಯಾದಂಥ ಕನ್ವರ್ಷನ್ಸ್ ನೋಡಿದ್ರಿ ನೀವು, ಹೌದಾ? ಫಸ್ಟ್ ಚಾಪ್ಟ್ರಲ್ಲಿ ಏನು ಮಾಡ್ತಿದ್ವಿ, ನಾವು ಲೆಕ್ಕ ಬಿಡಿಸ್ತಾ ಇದ್ವಿ, ಯಾವ ರೀತಿ ಬೈನರಿ ನಂಬರಿಂದ ಡೆಸಿಮಲ್ ನಂಬರ್ಗೆ ಯಾವ ರೀತಿ ಚೇಂಜ್ ಆಗುತ್ತೆ, ಬೈನರಿ ವ್ಯಾಲ್ಯೂಸ್ ಡೆಸಿಮಲ್ ಇದರಲ್ಲಿ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಅದರಲ್ಲಿ ಏನು ಮಾಡಿ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇದೇ ಥರ ಅದೇ ಟಾಪಿಕ್ ಮೇಲೆ ನಾವು ಪ್ರೋಗ್ರಾಮ್ ಹೇಗೆ ನಾವು ಒಂದು ಔಟ್ಪುಟ್ ತರ್ಬೋದು, ಬೈನರಿ ನಂಬರ್ನ ಡೆಸಿಮಲ್ ಆಗಿ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಹ್ಯಾಶ್ ಇನ್ಕ್ಲೂಡ್ stdio.h. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನಾವು ಯಾವುದೋ ಹೆಡರ್ ಸೆಕ್ಷನಲ್ಲಿ ಹ್ಯಾಶ್ ಇನ್ಕ್ಲೂಡ್ ಹಾಕೊಂಡಿರ್ತೀವಿ. ಇದು ರೊಟೀನ್ ಇದೆ, ಹೌದಾ? ಎಲ್ಲ ಪ್ರೋಗ್ರಾಮ್ಸಲ್ಲಿ ಕಂಪಲ್ಸರಿ ಬೇಕು. ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಏನು, ಇನ್ನೊಂದು ಹೊಸದಾಗಿರುವಂಥ ಹೆಡರ್ ಫೈಲ್ ಇದರಲ್ಲಿ ಆ್ಯಡ್ ಆಗ್ತಾ ಇದೆ. ಯಾವುದು ಅಂದರೆ ಹ್ಯಾಶ್ ಇನ್ಕ್ಲೂಡ್ math.h. ಸೊ ಮ್ಯಾಥ್ ಅನ್ನೋದು ನಾನು ಹೇಳ್ತಾ ಇದ್ದೆ ನಿಮಗೆ. ಮ್ಯಾಥ್ ಅನ್ನೋದು ಏನಕ್ಕೆ ಯೂಸ್ ಮಾಡಬೇಕು ಅಂದರೆ, ಮೆಥಮೆಟಿಕಲ್ ಫಾರ್ಮುಲಾಸ್ ಏನಾದರೂ ನಾವಿಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ, ಅಂದರೆ ಪ್ರೋಗ್ರಾಮಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ ಕಂಪಲ್ಸರಿ ಏನು ಮಾಡಬೇಕು, math.h ಅನ್ನೋ ಒಂದು ಹೆಡರ್ ಫೈಲ್ನ ಇಲ್ಲಿ ನಾವು ಆ್ಯಡ್ ಮಾಡಲೇಬೇಕು ಅಂತ ಹೇಳಿದ್ದೆ, ಹೌದಾ? ಹಾಗಾಗಿ ಬಿಕಾಸ್ ನಾವಿಲ್ಲಿ ಏನು ಮಾಡ್ತಾ ಇದ್ವಿ, ಬೈನರಿ ಟು ಡೆಸಿಮಲ್, ಡೆಸಿಮಲ್ ಟು ಬೈನರಿ ಕನ್ವರ್ಷನ್ಸ್ ನೋಡ್ತಾ ಇದ್ವಿ, ಅಂದರೆ ಅದು ಮೆಥಮೆಟಿಕಲಲ್ಲಿ ಬರ್ತದೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ math.h ಅಂತ ಹೇಳಿ ಹೆಡರ್ ಫೈಲ್ನ ಇನ್ಪುಟ್ ಮಾಡ್ತಾ ಇದ್ವಿ. ಸೊ ಇವಾಗ ಇಂಟ್ ಬೈನರಿ ಟು ಡೆಸಿಮಲ್. ಸೊ ಇಲ್ಲಿ ಏನು ಕೊಡ್ತಾ ಇದ್ವಿ, ಇಂಟೀಜರಲ್ಲಿ ಬೈನರಿ ಟು ಡೆಸಿಮಲ್ ಅಂತ ಹೇಳಿ ಕೊಟ್ಟಿವಿ. ಲಾಂಗ್ ಬೈನರಿ ನಂಬರ್, ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಓಪನ್ ಫ್ಲಾ ಬ್ರ್ಯಾಕೆಟ್, ಎಂಟರ್, ಟ್ಯಾಬ್. ಇಲ್ಲಿ ಏನು ಕೊಡ್ತಾ ಇದ್ದೀನಿ, ಇಂಟ್ ಡೆಸಿಮಲ್ ನಂಬರ್ ಇಸ್ ಈಕ್ವಲ್ ಟು 0, temp is equal to 0, remainder, ಸೆಮಿಕೊಲನ್. ಸೊ ಇಲ್ಲಿ ಏನು ಮಾಡಿದ್ವಿ ನಾವು, ಡೆಸಿಮಲ್ ನಂಬರ್ ನಮಗೆ ಬೈನರಿಯಿಂದ ಡೆಸಿಮಲ್ ಕನ್ವರ್ಟ್ ಆಗಬೇಕು, ಹೌದಾ? ಹಾಗಾಗಿ ಡೆಸಿಮಲ್ ನಂಬರ್, ದೆನ್ ಟೆಂಪ್ ಅಂತ ಹೇಳಿ ತೊಗೊಂಡಿದ್ದೀವಿ, ಈಕ್ವಲ್ ಟು 0, ರಿಮೈಂಡರ್. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ವೈಲ್ ಕಂಡೀಷನ್ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ವೈಲ್ ಓಪನ್ ಕಾಮನ್ ಬ್ರ್ಯಾಕೆಟ್ ಬೈನರಿ ನಮ್ 1. ಸೊ ಓಕೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಿದ್ದೀನಿ, ಈಕ್ವಲ್ ಟು 0, ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಎಂಟರ್, ಓಪನ್ ಫ್ಲಾ ಬ್ರ್ಯಾಕೆಟ್. ಅಂದರೆ ವೈಲ್ ಕಂಡೀಷನ್ ನಾವು ಅಪ್ಲೈ ಮಾಡಿದ್ಮೇಲೆ ಇಮಿಡಿಯೇಟ್ ನಾವು ಏನು ಮಾಡಬೇಕು, ಫ್ಲಾ ಬ್ರ್ಯಾಕೆಟ್ ಓಪನ್ ಮಾಡಬೇಕು, ರಿಮೈಂಡರ್ ಈಕ್ವಲ್ ಟು. ಸೊ ಇಲ್ಲಿ ಮತ್ತೆ ಕಂಡೀಷನ್ಸ್ ಅಪ್ಲೈ ಮಾಡ್ತಾನೆ ಇರಬೇಕು. ಈಕ್ವಲ್ ಟು ಬೈನರಿ ನಮ್ ಮಾಡ್ಯುಲಸ್ 10, ಸೆಮಿಕೊಲನ್. ನೆಕ್ಸ್ಟ್ ಬೈನರಿ ನಮ್ ಈಕ್ವಲ್ ಟು ಬೈನರಿ ನಮ್ ಡಿವೈಡೆಡ್ ಬೈ 10, ಸೆಮಿಕೊಲನ್. ನೆಕ್ಸ್ಟ್ ಡೆಸಿಮಲ್ ನಮ್ ಈಕ್ವಲ್ ಟು ಡೆಸಿಮಲ್ ನಮ್ ಪ್ಲಸ್ ರಿಮೈಂಡರ್ ಇಂಟು ಪವರ್, ಅಂದರೆ ರಿಮೈನಿಂಗ್ ಪವರಲ್ಲಿ 2, temp, ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಎಂಟರ್. ಸೊ ನೆಕ್ಸ್ಟ್ temp ಪ್ಲಸ್ ಎಂಟರ್. ನೆಕ್ಸ್ಟ್ ಎಂಟರ್, ಫ್ಲಾ ಬ್ರ್ಯಾಕೆಟ್ ಕ್ಲೋಸ್ ಮಾಡೋಣ, ಎಂಟರ್, ರಿಟರ್ನ್ ಡೆಸಿಮಲ್ ನಮ್ ಸೆಮಿಕೊಲನ್, ಕ್ಲೋಸ್ ಫ್ಲಾ ಬ್ರ್ಯಾಕೆಟ್, ಎಂಟರ್, ಇಂಟ್ ಮೇನ್. ಇಲ್ಲಿ ಏನು ಮಾಡ್ತಿದ್ವಿ, ಮೇನ್ ಸೆಕ್ಷನ್ ಇಲ್ಲಿ ಡಿಕ್ಲೇರ್ ಮಾಡ್ತಾಯಿದ್ವಿ, ಎಂಟರ್, ಓಪನ್ ಫ್ಲಾ ಬ್ರ್ಯಾಕೆಟ್,
ಒಂದು ಟ್ಯಾಬ್ ಕೊಡೋಣ. ಲಾಂಗ್ ಬೈನರಿ ನಮ್ ಎಂಟರ್. ನೆಕ್ಸ್ಟ್ printf ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಎಂಟರ್ ಎ ಬೈನರಿ ನಂಬರ್ colon double quotation close common bracket semicolon enter. Scanf open common bracket double quotation modulus 1d double quotation close comma then ampersand binary num semicolon enter. ಸೊ ನಿಮಗೆ ಭಾಳ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ನಾವೇನು ಮಾಡಬೇಕಿಲ್ಲಿ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಮಗೇನು ಅರ್ಥ ಆಗೋದಿಲ್ಲ. ಈಕ್ವಲೆಂಟ್ ಡೆಸಿಮಲ್ ನಂಬರ್ ಈಸ್ colon modulus d double quotation close binary to decimal. ಓಕೆ, ಬೈನರಿ ಟು ಡೆಸಿಮಲ್ ಹಾಕಿದ್ದೀವಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಬೈನರಿ ನಮ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಕ್ಲೋಸ್ ಡಬಲ್ ಕೊಟೇಶನ್ ಎಂಟರ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ರಿಟರ್ನ್ 0. ಇಲ್ಲೇನು ಲಾಸ್ಟ್ ಕಂಡೀಷನ್ ರಿಟರ್ನ್ 0 ಎಂಟರ್ ಕ್ಲೋಸ್ ಫ್ಲಾ ಬ್ರ್ಯಾಕೆಟ್. ನೋಡಿ ಇವಾಗ ಏನಾಯಿತು, ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು. ಬಟ್ ಇಲ್ಲಿ ಏನೇನಿದೆ ನೋಡೋಣ. ಹ್ಯಾಶ್ ಇನ್ಕ್ಲೂಡ್ ಮ್ಯಾಥ್ ಡಾಟ್ ಎಚ್ ಇಂಟ್ ಬೈನರಿ ಟು ಡೆಸಿಮಲ್ ಸೊ ಲಾಂಗ್ ಬೈನರಿ ನಂಬರ್ ಅಂಥೇಳಿ. ಅಂದರೆ ಬೈನರಿ ಟು ಡೆಸಿಮಲ್ ಏನು ಮಾಡಬೇಕು, ನಾವು ಕನ್ವರ್ಷನ್ ಮಾಡಬೇಕು. ಅದರಲ್ಲಿ ಲಾಂಗ್ ಅಂದರೆ ನಂಬರ್ಸ್ ಯಾವ ರೀತಿ ಬರುತ್ತೆ, ಸೊ ಬೈನರಿ ಕೊಟ್ಟಿರುವಂಥ ನಂಬರ್ ಏನು ಹೇಗಿರುತ್ತೆ, ಲಾಂಗ್ ಆಗಿರುತ್ತೆ. ಅದನ್ನ ನಾವು ಚಿಕ್ಕದಾಗಿ ಡೆಸಿಮಲ್ ಥರ ಮಾಡ್ಕೋಬೇಕು. ಬಟ್ ನಮ್ಮ ಕ್ವಶನ್ ಏನಿದೆ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಕನ್ವರ್ಟ್ ಬೈನರಿ ಟು ಡೆಸಿಮಲ್. ಹೌದಾ? ಸೊ ಬೈನರಿ ಟು ಡೆಸಿಮಲ್ ಅಂದರೆ ನಾವಿಲ್ಲಿ ಬೈನರಿ ನಂಬರ್ಸ್ನ ಆ್ಯಡ್ ಮಾಡಬೇಕು. ಅದು ಏನಾಗುತ್ತೆ, ಡೆಸಿಮಲ್ ರೂಪದಲ್ಲಿ ನಮಗೆ ಔಟ್ಪುಟ್ ಬರುತ್ತೆ. ಓಕೆ, ಇವಾಗ ಏನು ಮಾಡೋಣ, ಸೊ ಸೇವ್ ಮಾಡೋಣ. ಬೈನರಿ ಡೆಸಿಮಲ್ ಎಂಟರ್. ಆಗಲೇ ಪ್ರೋಗ್ರಾಮ್ ನೋಡಿದರೆ ಹೌದಾ? ಸೊ ನೋಡಿ ಇಲ್ಲಿ ಪ್ರೋಗ್ರಾಮಲ್ಲಿ ಏನಿದೆ, ಸೊ ಔಟ್ಪುಟ್ ತೋರ್ಸೋಕ್ಕಿಂತ ಮುಂಚೆ ಫಸ್ಟ್ ಈ ಪ್ರೋಗ್ರಾಮ್ ನೋಡ್ಕೊಳ್ಳಿ. ಇಲ್ಲಿ ಹ್ಯಾಶ್ ಇನ್ಕ್ಲೂಡ್ stdio.h ಹ್ಯಾಶ್ ಇನ್ಕ್ಲೂಡ್ ಮ್ಯಾಥ್ ಡಾಟ್ ಎಚ್. ಸೊ ಹೇಳಿದಾಗೆ ಇಲ್ಲಿ ನಾವೇನು ಮಾಡ್ತಾಯಿದ್ವಿ, ಬೈನರಿ ವ್ಯಾಲ್ಯೂಸ್ ಡೆಸಿಮಲ್ ವ್ಯಾಲ್ಯೂಸ್ ಅಂದರೆ ಮೆಥಮೆಟಿಕಲ್ ವ್ಯಾಲ್ಯೂಸ್ನ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ ಇನ್ಪುಟ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರೋಗ್ರಾಮಲ್ಲಿ ಅದನ್ನ ಯೂಸ್ ಮಾಡ್ತಾಯಿದ್ದೀವಿ. ಹಾಗಾಗಿ ಮ್ಯಾಥ್ ಅನ್ನೋ ಒಂದು ಹೆಡ್ರ್ ಫೈಲ್ನ ಕಂಪಲ್ಸರಿ ಇಲ್ಲಿ ಯೂಸ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಇಂಟ್ ಬೈನರಿ ಟು ಡೆಸಿಮಲ್. ಸೊ ನೋಡ್ಬೋದು ಇಲ್ಲಿ ಏನೇನು ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿ. ಹೌದಾ? ಸೊ ಇಲ್ಲೇ ನಾವೇನು ಮಾಡೋಣ, ಔಟ್ಪುಟ್ನ ಬರೆಯೋಣ. ಓಕೆ, ಸೊ ಔಟ್ಪುಟ್ ಓಕೆ, ಸೊ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತಂದರೆ ಎಂಟರ್ ಎ ಬೈನರಿ ನಂಬರ್. ಸೊ ಇಲ್ಲೇನು ಬರುತ್ತೆ, ಎಂಟರ್ ಎ ಬೈನರಿ ನಂಬರ್ ಅಂತ ಬರುತ್ತೆ. ಇಲ್ಲಿ ನಾವೇನು ಕೊಡಬೇಕು, 101011 ಯಾವುದೇ ಬೈನರಿ ವ್ಯಾಲ್ಯೂಸ್ನ ಕೊಡಿ. ಓಕೆ, ಇದೆ ಅಂತಲ್ಲ, ಯಾವುದಾದ್ರೂ ಕೊಡಿ. ದೆನ್ ಇಲ್ಲಿ ಏನು ಬರುತ್ತೆ, ಈಕ್ವಲೆಂಟ್ ಡೆಸಿಮಲ್ ನಂಬರ್. ಸೊ ಅಂದರೆ ಈಕ್ವಲ್ ಆಗಿ ಡೆಸಿಮಲ್ ನಂಬರ್ ಯಾವ್ದು ಬರುತ್ತೆ, ಈಸ್ colon ಸ್ಪೇಸ್ 87. ಸೊ ಈ ನೋಡಿ ಇಲ್ಲಿ 101011 ಅಂತಂದರೆ ಬೈನರಿ ನಂಬರ್ನ ಕೊಟ್ಟಿದ್ದೀವಿ. ಅದು ಕನ್ವರ್ಟ್ ಆಗಿ ಏನಾಗಿದೆ, ಡೆಸಿಮಲ್ ವ್ಯಾಲ್ಯೂ ಎಷ್ಟು ಬಂದಿದೆ, 87. ಸೊ ಈ ರೀತಿ ಕನ್ವರ್ಟ್ ಮಾಡಿದರೆ ಎಷ್ಟು ಬರುತ್ತೆ, 87. ಇದೇ ಥರ ನೀವು ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ನ ನೀವಾಗೆ ಕ್ರಿಯೇಟ್ ಮಾಡ್ಕೋಬೋದು. ಅಥವಾ ನೀವು ಫಸ್ಟ್ ಪ್ರೋಗ್ರಾಮ್ ಫಾರ್ಮೆಟ್ ನೋಡಿ ನೀವೇ ಹೊಸದಾಗಿ ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡ್ತೀರಿ. ಅಲ್ಲಿವರೆಗೆ ಏನು ಮಾಡಿರಿ, ಈ ಪ್ರೋಗ್ರಾಮ್ನ ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಬರ್ಕೊಳ್ಳಿ. ಸೊ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಟೆಂಪ್ರೇಚರ್ ಇಲ್ಲಿಂದ ಟೆಂಪ್ ಇದೆ ಅಲ್ಲ. ಓಕೆ, ಇಲ್ಲಿಂದ ಓಪನ್ ಫ್ಲಾ ಬ್ರ್ಯಾಕೆಟ್ ಇಲ್ಲಿಂದ ಏನು ಮಾಡಿ ಇಲ್ಲೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ್ಯಂಡ್ ಓಕೆ,
ಸೊ ಔಟ್ಪುಟ್ ಈ ರೀತಿ ಇದೆ. ಸೊ ನೋಡಿದ್ರಲ್ಲ ಈ ಪ್ರೋಗ್ರಾಮ್ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಅಲ್ಲಿ ಔಟ್ಪುಟ್ ತೋರಿಸಿದ್ರೆ ಏನಾಗುತ್ತೆ, ನಿಮಗೆ ನೀಟಾಗಿ ಕಾಣಲ್ಲ ಸ್ಕ್ರೀನಲ್ಲಿ ಅಂತೇಳಿ. ಸೊ ಇಲ್ಲಿ ಔಟ್ಪುಟ್ ತೋರಿಸಿದ್ದೀನಿ ಯಾವ ರೀತಿ ಬರುತ್ತೆ ಅಂತೇಳಿ. ಸೇಮ್ ಆ್ಯಸ್ ಯೂಶ್ವಲ್ ಅಲ್ಲಿ ಹೇಗೆ ಬರುತ್ತೆ ಇಲ್ಲಿನೂ ಅದೇ ಥರ ಟೈಪ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ನೋಡೋಣ. ಓಕೆ, ಸೆಕೆಂಡ್ ಕ್ವೆಶನ್ ನೋಡಿ. ರೈಟ್ ಅ ಸಿ ಪ್ರೋಗ್ರಾಮ್ ಟು ಫೈಂಡ್ ಬಬಲ್ ಸಾರ್ಟ್ ವ್ಯಾಲ್ಯೂಸ್. ಓಕೆ, ಸೊ ಬಬಲ್ ಸಾರ್ಟ್ ಅಂದರೆ ಏನು, ಯಾವ ರೀತಿ ಪ್ರೋಗ್ರಾಮಲ್ಲಿ ಬರುತ್ತೆ ಅಂತ ಹೇಳಿ ಪ್ರೋಗ್ರಾಮ್ನ ಟೈಪ್ ಮಾಡಿ ನೋಡೋಣ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಸೊ ಫೈಲ್, ನ್ಯೂ ಪೇಜ್. ಓಕೆ, ಸೊ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಹ್ಯಾಶ್ ಇನ್ಕ್ಲೂಡ್ stdio.h. ನೆಕ್ಸ್ಟ್ ಹ್ಯಾಶ್ ಇನ್ಕ್ಲೂಡ್ conio.h, console input output dot header file. Then main section. Then open flag bracket. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಟ್ಯಾಬ್ ಕೊಟ್ಟು ಇಂಟ್ a open close rectangular bracket equal to open flag bracket. ಇಲ್ಲಿ ಏನು ಕೊಡೋಣ, 10, 25, 5, 70, 45. ಸೊ ಇಲ್ಲಿ ಏನು ಮಾಡಿದ್ದೀನಿ, ಒಂದಿಷ್ಟು ವ್ಯಾಲ್ಯೂಸ್ನ ಇನ್ಪುಟ್ ಮಾಡಿದ್ದೀನಿ. ಎಂಟರ್. ನೆಕ್ಸ್ಟ್ ಇಂಟ್ n ಈಕ್ವಲ್ ಟು 5. ಇಂಟ್ n ಈಕ್ವಲ್ ಟು 5 i, j, temp ಸೆಮಿಕೊಲನ್. ಸೊ ನೆಕ್ಸ್ಟ್ ಕ್ಲಿಯರ್ ಸ್ಕ್ರೀನ್ ಅಂತ ತಗೊಂಡಿದ್ದೀನಿ. ಕ್ಲಿಯರ್ ಸ್ಕ್ರೀನ್, ಓಪನ್ ಕ್ಲೋಸ್ ಫ್ಲಾಗ್ ಬ್ರ್ಯಾಕೆಟ್, ದೆನ್ ಪ್ರಿಂಟ್ ಎಫ್, ಓಪನ್ ಕಾಮನ್ ಬ್ರ್ಯಾಕೆಟ್, ಡಬಲ್ ಕೊಟೇಶನ್ /n ಸ್ಪೇಸ್ ಬಬಲ್ ಸಾರ್ಟ್. ಸೊ ಇದನ್ನ ಕ್ಯಾಪಿಟಲಲ್ಲಿ ಬರೆಯೋಣ, ಬಬಲ್ ಸಾರ್ಟ್ ಅಂಥೇಳಿ. ಕ್ಲೋಸ್. ಓಕೆ, ಎರೇಸ್ ಆಯಿತು. ಸೊ ಡಬಲ್ ಕೊಟೇಶನ್ /n ಬಬಲ್ ಸಾರ್ಟ್ ಅಂತ ಬರೆಯೋಣ, ಬಬಲ್ ಸಾರ್ಟ್. ಸೊ ಬಬಲ್ ಸಾರ್ಟ್ ಬರೆದಿದ್ವಿ. ಕ್ಲೋಸ್ ಕಾಮನ್ ಬ್ರ್ಯಾಕೆಟ್. ಓಕೆ, ಎಂಟರ್. ಇಲ್ಲಿ ಏನು ಮಾಡೋಣ, ಸೊ ಸ್ವಲ್ಪ ಮೇಲೆ. ಫೈನ್. ಇವಾಗ ನೆಕ್ಸ್ಟ್ ಏನು ಮಾಡೋಣ, ಪ್ರಿಂಟ್ ಎಫ್ ಅಲ್ಲಿ ಏನು ಮಾಡಿದ್ವಿ, ಬಬಲ್ ಸಾರ್ಟ್ ಅಂತ ಹೇಳ್ಕೊಟ್ಟಿದ್ವಿ. ಮತ್ತು ಪ್ರಿಂಟ್ ಎಫ್, ಓಪನ್ ಕಾಮನ್ ಬ್ರ್ಯಾಕೆಟ್, ಡಬಲ್ ಕೊಟೇಶನ್ /n the values, the given value, the given values are, close common bracket, enter. For open common bracket, I equal to 0 semicolon, I less than n semicolon, I plus plus close common bracket. ಸೊ ಇದು ಸೆಮಿಕೊಲನ್ ಬರೋದಿಲ್ಲ ಇದರಲ್ಲಿ, ಫಾರಲ್ಲಿ. ಸೊ ಪ್ರಿಂಟ್ ಎಫ್, ಓಪನ್ ಕಾಮನ್ ಬ್ರ್ಯಾಕೆಟ್, ಡಬಲ್ ಕೊಟೇಶನ್, ಮಾಡ್ಯುಲಸ್ ಡಿ. ಸೊ ಮಾಡ್ಯುಲಸ್ 5d ಅಂತ ತಗೊಳ್ಳೋಣ, ಬಿಕಾಸ್ ನಾವು 5 ಅಂಥೇಳಿ ಇಂಟೀಜರಲ್ಲಿ ಹಾಕಿದ್ದೀವಿ. ಸೊ 5d ಡಬಲ್ ಕೊಟೇಶನ್ ಕ್ಲೋಸ್ ಇಲ್ಲಿ ಏನು ಮಾಡೋಣ, ಎ ಐ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್, ಎಂಟರ್. ಸೊ ಪ್ರಿಂಟ್ ಎಫ್ ಹೌದಾ, ಅದಕ್ಕೆ ನಾವು ಸೆಮಿಕೊಲನ್ ಹಾಕಿದ್ದೀವಿ. ದೆನ್ ಫಾರಲ್ಲಿ ಓಪನ್ ಕಾಮನ್ ಬ್ರ್ಯಾಕೆಟ್, ಎಫ್ ಈಕ್ವಲ್ ಟು 0, ದೆನ್ ಐ ಲೆಸ್ ದೆನ್ n ಸೆಮಿಕೊಲನ್ -1. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್, ಇಲ್ಲಿ ಏನು ಮಾಡೋಣ, ಕ್ಲೋಸ್ ಫ್ಲಾಗ್ ಬ್ರ್ಯಾಕೆಟ್. ನೆಕ್ಸ್ಟ್ ಫಾರ್ ಓಪನ್ ಕಾಮನ್ ಬ್ರ್ಯಾಕೆಟ್, j ಈಕ್ವಲ್ ಟು 0, j less than n minus 1 semicolon, j plus plus close common bracket. So for ಆಯಿತು. then if open common bracket, a j less than a, next j plus 1 rectangular bracket, close common bracket. Okay, then open flag bracket. Next temp equal to a j, close rectangular bracket, enter. So next a j plus
ಓಕೆ, ಏನಿದೆ ಎ ಜೆ ಪ್ಲಸ್ 1 ಕ್ಲೋಸ್. ಓಕೆ, ಇಲ್ಲೇನು ಮಾಡೋಣ, ಕ್ಲೋಸ್ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್ ಈಕ್ವಲ್ ಟು ಎ, ನೆಕ್ಸ್ಟ್ ಜೆ ಪ್ಲಸ್ 1 ಕ್ಲೋಸ್ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್ ಸೆಮಿಕೊಲನ್. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ಎ. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ, ಡಬಲ್ ಟೈಮ್ಸ್ ತೊಗೊತಾ ಇದ್ದೀವಿ, ಬಿಕಾಸ್ ಏನಾಗುತ್ತೆ ಇಲ್ಲಿ ನಮಗೆ ಔಟ್ಪುಟ್ ಜನ್ರೇಟ್ ಆಗಬೇಕು, ಹೌದಾ. ಸೊ ದೆನ್ ಕ್ಲೋಸ್ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್ ಈಕ್ವಲ್ ಟು ಟೆಂಪ್ ಸೆಮಿಕೊಲನ್ ಎಂಟರ್. ಸೊ ಏನು ಮಾಡ್ತೀನಿ, ಕ್ಲೋಸ್ ಫ್ಲಾಪ್ ಬ್ರ್ಯಾಕೆಟ್, ದೆನ್ ನೆಕ್ಸ್ಟ್ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಸ್ಲ್ಯಾಶ್ ಎನ್ ದ sorted numbers. The sorted numbers are colon close common bracket enter. Next for open common bracket I equal to 0. Next I less than n, I plus close common bracket. Next printf open common bracket double quotation modulus 5d close common bracket a I then close common bracket enter. ಸೊ ಇವಾಗ ಏನು ಮಾಡೋಣ, ಗೆಟ್ ಸಿ ಹೆಚ್. ಸೊ ಲಾಸ್ಟಿಗೆ ಬಂದಿದ್ವಿ, ಗೆಟ್ ಸಿ ಹೆಚ್ ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್, ಸೊ ಫ್ಲಾಪ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಇಲ್ಲಿಗೆ ಏನಾಯಿತು, ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು. ಬಟ್ ಏನಾಯಿತು, ಜಾಸ್ತಿ ಏನಿದೆ, ಸ್ವಲ್ಪ ರಿಸ್ಕಿ ಇದೆ ಇದು ಪ್ರೋಗ್ರಾಮಲ್ಲಿ, ಬೇಗ ತೆಲಿಗೆ ಹೋಗಲ್ಲ. ಯಾಕಂದರೆ ಇಲ್ಲಿ ಫಾರ್ ಮತ್ತು ಇಫ್ ಕಂಡೀಷನ್ಸ್ನ ಭಾಳಷ್ಟು ಅಪ್ಲೈ ಮಾಡ್ತಾನೆ ಇರಬೇಕು. ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಇದು ಸಾರ್ಟಿಂಗ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇದೆ. ಫೈನ್, ದಟ್ಸ್ ಓಕೆ, ಬಟ್ ಪ್ರಾಕ್ಟೀಸ್ ಮಾಡಿ. ಸೊ ಇವಾಗ ಏನು ಮಾಡ್ತೀನಿ, ನಾನು ಸೇವ್ ಮಾಡ್ತಾ ಇದ್ದೀನಿ, ಬಬಲ್ ಅಂತ ಕೊಡ್ತಾ ಇದ್ದೀನಿ, ಎಂಟರ್, ಕಂಟ್ರೋಲ್ F9. ಓಕೆ ನೋಡಿ ಇಲ್ಲಿ, ಸೊ ಕಂಟ್ರೋಲ್ F9 ಅಂದರೆ ಇದರಲ್ಲಿ ಏನು ಚೇಂಜಸ್ ಮಾಡಲಿಕ್ಕಿಲ್ಲ, ಆಲ್ರೆಡಿ ನಾವು ಕೊಟ್ಟಿದ್ದೀವಿ, ಹೌದಾ. ದ ಗಿವನ್ ವ್ಯಾಲ್ಯೂಸ್ ಆರ್ 10, 25, 5, 70, 45 ಇದೇ ಆರ್ಡ್ರಲ್ಲಿ ಕೊಟ್ಟಿದ್ದೀವಿ ನಾವು, ಬಬಲ್ ಸಾರ್ಟಿಂಗ್ ಅಂದರೆ. ಸೊ ಇಲ್ಲಿ ಸಾರ್ಟಿಂಗ್ ನಂಬರ್ಸ್ ಅಂದರೆ ಏನು ಅಂದರೆ ಚಿಕ್ಕದ್ರಿಂದ ಹಿಡಿದು ದೊಡ್ಡದು ಅಂಥೇಳಿ ಅರ್ಥ. ಓಕೆ, ನೋಡ್ಬೋದು ಇಲ್ಲಿ ಫಸ್ಟ್ ಚಿಕ್ಕ ನಂಬರ್ ಯಾವುದಿದೆ, 5, ದೆನ್ 10, ದೆನ್ 25, ದೆನ್ 45, ದೆನ್ 70, ಹೌದಾ. ಸೊ ಯಾವ ರೀತಿ ಇದೆ ಅಂಥೇಳಿ ನೋಡಿದ್ರಲ್ಲ, ಬಬಲ್ ಸಾರ್ಟಿಂಗ್ ಅಂತಂದರೆ ಎಲ್ಲಿಂದ ಆಗುತ್ತೆ, ಡಿಕ್ರೀಸ್ ಲೆವೆಲಿಂದ ಇನ್ಕ್ರೀಸ್ ಲೆವೆಲ್ವರೆಗೂ ಏನಾಗುತ್ತೆ ತೋರಿಸುತ್ತೆ, ಅದು ಔಟ್ಪುಟ್ ಅಂದರೆ ಸಾರ್ಟಿಂಗ್ ಆಗುತ್ತೆ. ಸೊ ಸಾರ್ಟಿಂಗ್ ಅಂದರೆ ಏನು ಮಾಡ್ತೀವಿ ನಾವು, ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಅಂಥೇಳಿ ಸಾರ್ಟ್ ಮಾಡ್ತೀವಿ, ಹೌದಾ. ಸೊ ಅದೇ ಥರ ಇಲ್ಲಿ ನೋಡ್ಬೋದು, ಕೊಟ್ಟಿರುವಂತಹ ವ್ಯಾಲ್ಯೂಸ್ನ ಏನು ಮಾಡಿದೆ, ಸಾರ್ಟಿಂಗ್ ಆರ್ಡ್ರಲ್ಲಿ ವ್ಯಾಲ್ಯೂಸ್ನ ತೋರಿಸಿದೆ. ಸೊ ನೋಡಿದ್ರಲ್ಲ ಪ್ರೋಗ್ರಾಮ್ ಯಾವ ರೀತಿ ಇದೆ ಅಂತ ಹೇಳಿ. ಬಟ್ ಇದು ಸ್ವಲ್ಪ ಏನಾಗುತ್ತೆ, ಕನ್ಫ್ಯೂಸಂಗ್ ಆಗುತ್ತೆ, ಭಾಳ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬಟ್ ಪ್ರಾಕ್ಟೀಸ್ ಅಂತೂ ಭಾಳ ಇಂಪಾರ್ಟೆಂಟ್. ಸೊ ನೋಡಿ ಇಲ್ಲಿ 10, 25, 5, 70, 45 ಇದೇ ರೀತಿ ಏನು ಮಾಡಿ, ನಾನಿಲ್ಲಿ ಇನ್ಪುಟ್ ಕೊಟ್ಟಿದ್ದೀನಿ. ಸೊ ನನಗೆ ಅಲ್ಲಿ ಔಟ್ಪುಟ್ಟಲ್ಲಿ ಸಾರ್ಟಿಂಗ್ ಆರ್ಡ್ರಲ್ಲಿ ನನಗೆ ಇನ್ನೊಂದು ಅಗೇನ್ ಔಟ್ಪುಟ್ ಬಂದಿದೆ, ಹೌದಾ. ಸೊ ನೋಡಿದ್ರಲ್ಲ ಪ್ರೋಗ್ರಾಮ್, ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ ಆಗಿರ್ಬೋದು, ಇನ್ನೊಂದಿಷ್ಟು ಟಾಪಿಕ್ಸ್ ಆಗಿರ್ಬೋದು. ಮತ್ತೆ ಏನು ಮಾಡೋಣ, ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನೊಂದಿಷ್ಟು ಹೊಸ ಟಾಪಿಕ್ಸ್ ಜೊತೆ ಅಥವಾ ಹೊಸ ಪ್ರೋಗ್ರಾಮ್ಸ್ ಜೊತೆ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ಏನು ಮಾಡಿ, ಸೊ ಫಸ್ಟ್ ನೋಟ್ ಡೌನ್ ಮಾಡ್ಕೊರಿ ನೋಟ್ಸ್ ಎಲ್ಲ, ಆ್ಯಂಡ್ ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.